ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ನಾನು ಬೆಳಿಗ್ಗೆನೇ ಹೇಳಿದ್ದೆ SRH ఢిల్లీ ಮ್ಯಾಚ್ ಇದೆ, ఢిల్లీ ಡಲ್ ಆಗೋದು ಗ್ಯಾರಂಟಿ, ఢిల్లీ ಡಮಾರ್ ಆಗೋದು ಗ್ಯಾರಂಟಿ ಅಂತ. ಅದೇ ರೀತಿ ಮ್ಯಾಚ್ ಆಯ್ತು, ಪ್ರಿಡಿಕ್ಷನ್ ಕೂಡ ಕರೆಕ್ಟ್ ಆಯ್ತು. SRH ಗೆದ್ದೇ ಗೆಲ್ಲುತ್ತದೆ ಅಂತ ಮುಂಚೆ ನಾನು ಹೇಳಿದ್ದೆ. ಅದೇ ರೀತಿ ಆಯ್ತು ಖಂಡಿತವಾಗ್ಲೂ. ಮತ್ತೆ ನನ್ನ ವಿಡಿಯೋಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರ, ಪ್ರಿಡಿಕ್ಷನ್ ಮಾಡಿದ್ರ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಒಬ್ರು ಮಾಡಿದ್ರು, ಗುರುರಾಜ್ ಅಂತ. ಅವರು ಪ್ರಿಡಿಕ್ಷನ್ ಮಾಡಿದ್ರು. ಏನಂತ ಅಂದ್ರೆ SRH ಗೆಲ್ಲುತ್ತೆ ಅಂತ. ಗುರುರಾಜ್ ಅವರೇ, ನೀವು ಹೇಳಿದ ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ, ಕಂಗ್ರಾಚುಲೇಷನ್ಸ್. ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಸರಿನಾ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ನಾನು ಬೆಳಿಗ್ಗೆನೆ ಹೇಳಿದ್ದೆ, ಪ್ರಿಡಿಕ್ಷನ್ ಮಾಡಿದ್ದೆ, ಇವತ್ತು ಕೂಡ ఢిల్లీ ಡಲ್ ಆಗೋದು ಗ್ಯಾರಂಟಿ, ಗುರು ಸೋಲ್ತಾರೆ ಇವರು, ಅಸ್ಸಾಂ ಹೋಗೋದು ಗ್ಯಾರಂಟಿ ಅಂತ. ಅದೇ ರೀತಿಯಾಗಿ ಅಸ್ಸಾಂ ಹೋಯ್ತು, ఢిల్లీ ಒಂದ್ಸಲ ದರಿದ್ರ ಅಂಟ್ಕೊಂತು ಅಂದ್ರೆ ఢిల్లీಗೆ ಖತಮ್ ಆಯ ನಮಃ. ಯಾಕೆ ಅಂದ್ರೆ RCB ಮೇಲೆ ಕೂಡ ಸೋಲ್ಬೇಕಾಗಿತ್ತು. ಆದ್ರೆ ಒಂದ್ ಸ್ವಲ್ಪ ಎಡವಟ್ ಮಾಡ್ಕೊಂಡು ರಜತ್ ಪಟೇಲ್ ಅವ್ರು ಏನಂದ್ರೆ ಲಾಸ್ಟ್ ಓವರ್ ಏನಾದ್ರು ರೋಮಿಯೋ ಶಪರ್ಡ್ಗೆ ಕೊಡ್ದಂಗೆ ಬೇರೆ ಯಾರಾದ್ರೂ ಕೊಟ್ಟು ಮ್ಯಾನೇಜ್ ಏನಾದ್ರು ಮಾಡಿದ್ರೆ ಕಥೆನೇ ಬೇರೆ ಆಗ್ತಾ ಇತ್ತು. ಬಟ್ ಏನ್ ಮಾಡ್ತಾರೆ, ಆ ಟೈಮಲ್ಲಿ ಬೇರೆ ಯಾರು ಬೌಲರ್ ಇರಲಿಲ್ಲ, ಎಡವಟ್ಟಾಗಿ ಗೆದ್ಬಿಟ್ರು ಅಷ್ಟೇ ఢిల్లీ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ, ಸೋಲ್ತಾರೆ ఢిల్లీ ಅವ್ರು ಅಷ್ಟೇ. ಇನ್ನು ಅದಾದ್ಮೇಲೆ ಮ್ಯಾಚ್ ಬಗ್ಗೆ ಮಾತಾಡೋಣ. ವಾ ಏನ್ ಬ್ಯಾಟಿಂಗ್ ಗುರು. ಅಭಿಷೇಕ್ ಶರ್ಮಾ ಕಂಗ್ರಾಚುಲೇಷನ್ಸ್ ಬ್ರೋ ಅಂತಾನೆ ತುಂಬಾ ಜನ ಕಮೆಂಟ್ಗಳು, ಮೆಸೇಜ್ಗಳು, ಟ್ವೀಟ್ಗಳು ಮಾಡ್ತಾ ಇದ್ದಾರೆ ಗುರು. ಖಂಡಿತವಾಗ್ಲೂ ಹೇಳ್ಬೋದು ಸೂಪರ್ 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 ಬ್ಯಾಟಿಂಗ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಸೂಪರ್, ಇಟ್ಸ್ ಅಮೇಜಿಂಗ್, ಅದ್ಭುತ, ಆಕರ್ಷಕ, ಏನೆಲ್ಲ ಇದಾವೆ ಎಲ್ಲಾನು ಬರ್ಕೋಬಹುದು. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 10 4 10 6 ಸಿಂಪಲ್ ಆಗಿ 100 ರನ್ ಅಲ್ಲೇ ಬಂದ್ಬಿಡ್ತು. ಸೆಂಚುರಿ ಕೂಡ ಆಯ್ತು ಗುರು ಸರಿನಾ. 10 4 10 6 100 ರನ್ ಆಯ್ತು. ಅದಾದ್ಮೇಲೆ ಅವರು ಕೇವಲ 58 ಬಾಲ್ಗಳನ್ನ 136 ಸ್ಕೋರ್ ಮಾಡ್ತಾರೆ. ಖಂಡಿತವಾಗ್ಲು ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಇನ್ನು ಅದ್ರ ಹಿಂದೆ ಬಂದಿದ್ರು ಕೂಡ ಖಂಡಿತವಾಗ್ಲು ಒಬ್ರೊಬ್ರು ಇಶಾನ್ ಕಿಶನ್ ಬರ್ತಾರೆ, 2 6 ಹೊಡಿತಾರೆ, ಕ್ಲಾಸಿಕ್ ಬರ್ತಾರೆ, 3 6 3 4 ಹೊಡಿತಾರೆ. ಇವರೇ ಮಾತಾಡ್ಕೊಂಡ್ ಬ್ಯಾಟಿಂಗ್ ಆಡಿದ್ರ ಅಂತೆಲ್ಲ ಅನಿಸ್ತಾ ಇತ್ತು. ಅಷ್ಟು ಬ್ಯಾಟಿಂಗ್ ಮಾಡ್ತಾರೆ ಖಂಡಿತವಾಗ್ಲು. ಅದರಲ್ಲಿ ತಗೊಂಡಾಗ ISL ಒನ್ ಸೈಡ್ ಬ್ಯಾಟಿಂಗ್ ಆಗ್ತಿತ್ತು. 135 ರನ್ ಹೊಡಿತಾರೆ, 68 ಬಾಲ್ಸ್ಗೆ 135 ರನ್ಸ್ ಹೊಡಿತಾರೆ. 135 ರನ್ 68 ಬಾಲಿಗೆ ಹೊಡಿತಾರೆ ಇಶಾನ್ ಕಿಶನ್ ಅವರು. ಅದೇ ರೀತಿಯಾಗಿ 8 ಕೂಡ 4 6 ಹೊಡಿತಾರೆ. ಕಡಿಮೆ ಸ್ಟ್ರೈಕ್ ಎಲ್ಲ ಆಡ್ತಾರೆ. ಅದಾದ್ಮೇಲೆ ಕ್ಲಾಸಿನವರು ಅದ್ಭುತವಾಗಿ ಇನ್ನಿಂಗ್ಸ್ ಆಡ್ತಾರೆ. ಕ್ಯಾಮ್ರೋ ಸೂಪರ್ ಆಗಿ ಆಯ್ತು, ಸೂಪರ್ ಕ್ಯಾಮ್ ಇನ್ನಿಂಗ್ಸ್. 13 ಬಾಲ್ಗೆ 37 ರನ್ ಹೊಡೆದು ಆರಾಮಾಗಿ 4 6 ಹೊಡಿತಾರೆ. ಸ್ಕೋರ್ ಮಾತ್ರ 242 ಹೊಡೆದಿದ್ರು. ಆವಾಗಲೇ ಗೊತ್ತಾಗಿತ್ತು ಸೋಲ್ತಾರೆ ಅಂತ. 200 220 ಆದ್ಮೇಲೆ ಗೊತ್ತಾಗಿತ್ತು ఢిల్లీ ಸೋಲ್ತಾರೆ ಅಂತ. ಯಾಕಂದ್ರೆ 220 ಚೇಂಜಿಂಗ್ ಮಾಡಿ ಇಷ್ಟನೇ ಹೇಳಾಗ್ರು ಅವರು. ಏನಿದ್ರು 200 ರನ್ ಲಾಸ್ಟ್ ಅಷ್ಟೇ, ಅದ್ರ ಮೇಲೆ ಆಗಲ್ಲ. ಅದು ಬೇರೆ ಹೈದರಾಬಾದ್ ಸ್ವಲ್ಪ ಗ್ರೌಂಡ್ ದೊಡ್ಡದೆ ಅನ್ಕೊಳ್ಳಿ, ಆದ ಕಾರಣ ಗೊತ್ತಾಗಿತ್ತು ಸರಿನಾ. ಇನ್ನು ಅದಾದ್ಮೇಲೆ ఢిల్లీ ಕಡೆಯಿಂದ ಬೌಲಿಂಗ್ ಎಫೆಕ್ಟ್ ಏನಾದ್ರು ಇತ್ತಪ್ಪ ಅಂದ್ರೆ 2 ವಿಕೆಟ್ ಕಳ್ಕೊಂತಾರೆ. ಒಂದು ರನ್ ಔಟ್ ಆಗುತ್ತೆ, ಒಂದು ವಿಕೆಟ್ ಅಕ್ಷರ್ ಪಟೇಲ್ ಅವ್ರು ತಗೊಂತಾರೆ, ಹೆಡ್ 3 ವಿಕೆಟ್ ಅವ್ರ ವಿಕೆಟ್. ಇದಾದ್ಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಏನಾದರೂ ಕಿತ್ತು ದಬಾಕ್ತಾರ, ಏನಾದರೂ ಮಾಡ್ತಾರ ಇವ್ರು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ ಎಲ್ಲರೂ. ಖಂಡಿತವಲ್ಲ ಅದರಲ್ಲಿ ಪುತುಮ್ ನಸಂಕ ಇವರು ಒಂದು ಮ್ಯಾಚ್ ಆಡಿಲ್ಲ. ಯಾವ ಕಾರಣಕ್ಕೆ ಆಡಿಸ್ತಾರೋ ಗೊತ್ತಿಲ್ಲ. ಯಾಕೆ ಅಂದರೆ ಏನೋ ಅವ್ರವ್ರ ಇಷ್ಟ ಅನ್ಕೊಂಡಿರ. ಇನ್ನು ರಾಹುಲ್ ಅವರು ಏನೋ ಒಂದು ಚೆನ್ನಾಗಿ ಫಾರ್ಮ್ ಬಂದಿದ್ರು. ಬಟ್ ರಾಹುಲ್ ಅವರು ಏನಾದರೂ ರಂಪಾಟ ಮಾಡ್ತಾರ ಇನ್ನಿಂಗ್ಸ್ ಅಲ್ಲಿ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆ ರಂಪಾಟ ಏನು ಮಾಡಿದ್ರೆ ಸಿಂಪಲ್ ಆಗಿ 32 ರನ್ ಹೊಡೆದು ಔಟ್ ಆಗ್ಬಿಡ್ತಾರೆ. ಸ್ಟ್ರೈಕ್ ರೇಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅದಾದ್ಮೇಲೆ ನಿತೀಶ್ ರಾಣಾ ಬರ್ತಾರೆ ಗುರು. ನಿತೀಶ್ ರಾಣಾ ರಂಪಾಟ ಅಲ್ಲ, ನೆತ್ತಿಗೆ ಇರುತ್ತೆ ಆ ಬ್ಯಾಟಿಂಗ್ ನೋಡಿದ್ರೆ. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾ ಇತ್ತು ಖಂಡಿತವಾಗ್ಲು. 200 ಸ್ಟ್ರೈಟಿಗೆ ಒಂದು ಟೈಮಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ರು ಗುರು ಸಖತ್ತಾಗೆ. ಹಾಫ್ ಸೆಂಚುರಿ ಕೂಡ ಮಾಡ್ತಾರೆ. 30 ಬಾಲ್ಗೆ 57 ರನ್ ಹೊಡೆದು 3 6 7 4 ಹೊಡೆದು ಅಷ್ಟರಲ್ಲೇ ಇಶಾನ್ ಮಾಲಿಂಗ ಬಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತಗೊಂತಾರೆ ಗುರು. ನಿತೀಶ್ ರಾಣಾ ಔಟ್ ಆಗ್ತಾರೆ, ಅದರಿಂದಲೇ ಇವ್ರು ಔಟ್ ಆಗ್ತಾರೆ, ಯಾರು ಡೇವಿಡ್ ಮಿಲ್ಲರ್ ಔಟ್ ಆಗ್ತಾರೆ. ಅದಾದ್ಮೇಲೆ ರಿಜ್ವಿ ಅವರು ಪರವಾಗಿಲ್ಲ ಅನ್ಸ್ಕೊಂಡ್ರು. ಟೋಟಲ್ ಆಗಿ ಹೇಳ್ಬೇಕಂದ್ರೆ 195 ರನ್ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು 20 ಓವರ್ಗಳಲ್ಲಿ 47 ರನ್ಗಳ ಭಾರಿ ಜಯ ಸಾಧಿಸ್ತಾರೆ SRH ಅವರು. ಸೂಪರ್ ಬ್ಯಾಟಿಂಗ್ ಆಡಿದ್ರು, ಸೂಪರ್ ಬೌಲಿಂಗ್ ಆಡಿದ್ರು. ಓಕೆ 200 ಆಗಿದ್ರೆ ಏನೋ ಮ್ಯಾನೇಜ್ ಮಾಡ್ಬೋದಾಗಿತ್ತು, ಬಟ್ 200 ಇಲ್ಲ ಅಲ್ಲಿ, ಅದಕ್ಕಿಂತ ಜಾಸ್ತಿನೇ ಇದೆ. ಏನು ಗುರು ಮಾಡೋದು ಅಂತ ಕೇಳಿದ್ರೆ ಏನು ಮಾಡೋದಿಲ್ಲ, ಪಶ್ಚಿಮ ಕಷ್ಟನೇ ಬ್ಯಾಟಿಂಗ್ ಆಡೋದ್ಬಿಟ್ಟು ಹಂಗಾಗ್ತಾ ಇತ್ತು ಖಂಡಿತವಾಗ್ಲು. ಆ ರೀತಿ ಬ್ಯಾಟಿಂಗ್ ಆಡಿದ್ರು. ಕೊನೆಗೆ 47 ರನ್ಗಳ ಅಮೋಘ ಅದ್ಭುತ ಆಕರ್ಷಕ ವಿನ್ ಆಗ್ತಾರೆ SRH ಅವರು. ಪ್ರಿಡಿಕ್ಷನ್ ಕೂಡ ಕರೆಕ್ಟ್ ಆಯ್ತು. ಈ ರೀತಿ ನೀವು ಪ್ರಿಡಿಕ್ಷನ್ ಮಾಡಿ ನಿಮ್ಮ ಹೆಸರು ನನ್ನ ಬಿಡದಲ್ಲೇ ಖಂಡಿತವಾಗ್ಲೂ ಬರುತ್ತೆ ಗುರು. ಇದು ಮಾತ್ರ ಮಿಸ್ ಮಾಡಿಬಿಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿನ್ನೆ ಬ್ಯಾಟಿಂಗ್ ಅಲ್ಲಿ ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ಯಾರು ಬ್ಯಾಟಿಂಗ್ ಚೆನ್ನಾಗಿತ್ತು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರಿ, ಏನೆಲ್ಲ ನೀವು ಅನ್ಕೊಂಡಿದ್ರಿ ಅಂತೆಲ್ಲ ಕಮೆಂಟ್ ಮಾಡಿ. ಒಂದು ವೇಳೆ ಅನಿಸಿದ್ದೇನಾದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.